Hello students. Yesterday I had given some of the questions that has been asked to solve by you. Now let us look into these problems now. Now look at here. First, second are easy problems. They are equivalence relations. Look at the third problem. Look at here. R is the collection of all x comma y such that x is exactly 7 centimeter taller than y. Whether it is reflexive, symmetric and transitive. ಬಹಳಷ್ಟು ಜನಕ್ಕೆ ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ತುಂಬಷ್ಟು ಜನ ಟ್ರೈ ಮಾಡಿದ್ದಾರೆ. ಫಸ್ಟ್ಗೆ ಸುಮಾರು ಸ್ಟೂಡೆಂಟ್ಸ್ಗಳು ಇದಕ್ಕೆ ತಪ್ಪು ಆನ್ಸರ್ ಮಾಡಿದ್ರು. ಕೊನೆಗೆ ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಸ್ ಇದಕ್ಕೆ ಕರೆಕ್ಟ್ ಆನ್ಸರ್ಸ್ ಕೊಟ್ಟಿದ್ದಾರೆ. ನಾವು ಇದು ಆನ್ಸರ್ ಏನು ಅನ್ನೋದನ್ನ ನೋಡೋಣ. ಈಗ ನಾವು ನೋಡಿ, ಇಲ್ಲಿ ಇದು ರಿಫ್ಲೆಕ್ಸಿವ್ ಆಗೋದಿಲ್ಲ. ಯಾಕಾಗೋದಿಲ್ಲ? ಎಕ್ಸ್ ರಿಲೇಟೆಡ್ ಟು ಎಕ್ಸ್ ಆಗಕ್ಕೆ ಸಾಧ್ಯ ಇಲ್ಲ. If x comma x belongs to R, then x is exactly 7 cm taller than x ಆಗಿರಬೇಕು. ಯಾವುದೇ ಒಬ್ಬ ಮನುಷ್ಯ ಅವನಿಗಿಂತ 7 ಸೆಂಟಿಮೀಟರ್ ಅವನೇ ಜಾಸ್ತಿ ಇರಕ್ಕೆ ಸಾಧ್ಯನೇ ಇರೋದಿಲ್ಲ. ಆದ್ರಿಂದ x comma x does not belongs to R. ಈಗ ಇಲ್ಲಿ ನೋಡೋಣ, ಸಿಮೆಟ್ರಿಕ್ ಬರೋಣ. x comma y belongs to R ಅಂದ್ರೆ x is 7 cm taller than y ಅಂತ. If x is 7 cm taller than y, then y is not 7 cm taller than x. It is actually y is 7 cm shorter than x ಆಗಿರುತ್ತೆ. ಆದ್ದರಿಂದ y, x does not belongs to R. ಹೀಗೆ ಬರಿಬೇಕು ನಾವಿಲ್ಲಿ. ನೋಡಿ, ಇಲ್ಲಿ ಫಸ್ಟ್ ನಾವು ಏನೇನೋ ಬರ್ಕೊಳ್ಬಾರ್ದು. x, y belongs to R, but y, x does not belongs to R, because y, x belongs to R ಅಂತ ಆಗ್ಬೇಕಾದ್ರೆ y is 7 cm taller than x ಆಗ್ಬೇಕು. ಆದ್ರೆ y is not 7 cm taller than x, because y is 7 cm shorter than x. So the relation is not symmetric. Now come to the transitive. x comma y belongs to R and y comma z belongs to R. ಇಲ್ಲಿ ನಮಗೆ x comma z belongs to R ಆದ್ರೆ transitive ಆಗುತ್ತೆ. ಇಲ್ಲಿ ನೋಡಬಹುದು ನಾವು x comma y belongs to R ಅಂದ್ರೆ x is 7 cm taller than y ಅಂತ ಅರ್ಥ. y comma z belongs to R ಅಂದ್ರೆ y is 7 cm taller than z ಅಂತ. ಹಾಗಾದ್ರೆ x comma z belongs to R ಆಗ್ಬೇಕು ಅಂದ್ರೆ x is 7 cm taller than z ಆಗಿರ್ಬೇಕು. ಈಗ ನಾವು ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ನೋಡಿ, ಇಲ್ಲಿ y is 7 cm taller than z implies x is 14 cm taller than z ಆಗಿರುತ್ತೆ. ಅಂದ್ರೆ ನೋಡಿ, ಇಲ್ಲಿ ಎರಡನೇ ರಿಲೇಷನ್ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ y is 7 cm taller than z ಆದಾಗ x will be 14 cm taller than z ಆಗುತ್ತೆ. Therefore x comma z does not belongs to R ಆಗಿರುತ್ತೆ. ಯಾಕೆಂದ್ರೆ ನೋಡಿ, x comma z belongs to R ಆಗಿರ್ಬೇಕಾದ್ರೆ x is 7 cm taller than z ಆಗಿರ್ಬೇಕು. ಆದ್ರೆ ಇಲ್ಲಿ ಏನಾಗಿದೆ, x is 14 cm taller than z. ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋಣ. ನೋಡಿ, ಇಲ್ಲಿ let x is equal to 42 cm tall ತಗೊಳ್ಳೋಣ. y equals 35 ಅಂದ್ರೆ 42 ನಲ್ಲಿ 7 ಸಬ್ಟ್ರಾಕ್ಟ್ ಮಾಡಿ 35 ಬರುತ್ತೆ. 35 ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡಿ 28. So let us take x is equal to 42 cm tall, y equals 35 cm tall and z equals 28 cm tall. It is clearly true that x is 7 cm taller than y ಅಲ್ವಾ? ಯಾಕೆ ಅಂತ ಹೇಳಿದ್ರೆ x is 42 ಇದೆ, y is 35 ಇದೆ. ಆದ್ದರಿಂದ x is more than y by 7. And it is clearly true that y is 7 cm taller than z. ಇಲ್ಲಿ ನೋಡಿ, ಇಲ್ಲಿ ಗಮನಿಸಬೇಕು ನೋಡಿ, z ಎಷ್ಟಿದೆ? 28 ಇದೆ, y ಎಷ್ಟಿದೆ? 35 ಇದೆ. ಹಾಗಾದ್ರೆ y is 7 cm taller than z ಆಗಿದೆ. ಹಾಗಾದ್ರೆ x is 7 cm taller than z ಆಗತ್ತಾ? ನೋಡಿ, x 42 cm ಇದೆ, z 28 cm tall ಇದೆ. ಆದ್ರಿಂದ ಇವೆರಡು ಡಿಫರೆನ್ಸ್ ಎಷ್ಟು ಬರುತ್ತೆ? ಇಲ್ಲಿ ಡಿಫರೆನ್ಸ್ is 14. ಆದ್ರಿಂದ ಇಲ್ಲಿ ಬಟ್ x is 14 cm taller than z ಆಗಿರುತ್ತೆ. ಆದ್ರಿಂದ x, z does not belongs to z ಆಗಿದೆ. ಜ್ಞಾಪಕ ಇಟ್ಕೊಳ್ಬೇಕು. ಆದ್ರಿಂದ ಇಟ್ is not transitive. ಇದೊಂದು ಪ್ರಾಬ್ಲಮ್ ಇದೆ, is wife of ಅಂತ ಹೇಳಿದೀವಲ್ವಾ. ಇದು ರಿಫ್ಲೆಕ್ಸಿವ್ ಆಗಕ್ಕೆ ಸಾಧ್ಯನೇ ಇಲ್ಲ. x, x belongs to R ಆಗತ್ತಾ? x is wife of x. It is not possible ಅಲ್ವಾ. ಸೊ x, y belongs to R ಅಂದ್ರೆ x is wife of y ಆಗಿರುತ್ತೆ. y, x belongs to R ಆಗಬೇಕಾದ್ರೆ y is wife of x ಆಗಿರ್ಬೇಕು.
ಈಗ ಎಕ್ಸ್ ಈಸ್ ವೈಫ್ ಆಫ್ ವೈ ಆದಾಗ ವೈ ಈಸ್ ನಾಟ್ ವೈಫ್ ಆಫ್ ಎಕ್ಸ್ ಬಟ್ ವೈ ಈಸ್ ಹಸ್ಬೆಂಡ್ ಆಫ್ ಎಕ್ಸ್ ಆಗಿರುತ್ತೆ. ಆದ್ರಿಂದ ವೈ ಕಮ ಎಕ್ಸ್ ಡಸ್ ನಾಟ್ ಬಿಲಾಂಗ್ ಬರಿಬೇಕಿಲ್ಲ ನಾವು ಇಲ್ಲಿ ಜ್ಞಾಪಕಟ್ಕೊಳ್ಳಿ, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ದೇರ್ ಫೋರ್ ಇಟ್ ಈಸ್ ನಾಟ್ ಸಿಮಿಟ್ರಿಕ್. ಟ್ರಾನ್ಸಿಟಿವ್ ಬರೋಣ. ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್. ತುಂಬಾ ಜನಕ್ಕೆ ಈ ಟ್ರಾನ್ಸಿಟಿವಿಟಿನೇ ಡೌಟ್ ಬಂದಿದೆ. ಈಗ ಅದನ್ನ ಕ್ಲಾರಿಫೈ ಮಾಡೋಣ. ನೋಡಿ ಇಲ್ಲಿ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್, ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್ ಆದಾಗ ಎಕ್ಸ್ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್ ಆಗಿರ್ಬೇಕು. ಈಗ ನೋಡಿ ಇಲ್ಲಿ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಅಂತ ಕೊಟ್ಟಿದ್ದೀವಿ. ಅಂದ್ರೆ ಅರ್ಥ ಏನು? ಎಕ್ಸ್ ಈಸ್ ವೈಫ್ ಆಫ್ ವೈ ಅಂತ. ಹಿಯರ್ ವೈ ಕಾಮ ಝೆಡ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗ್ಬಿಟ್ಟಿದೆ. ಯಾಕೆ? ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್ ಆಗ್ಬೇಕಾದ್ರೆ ವೈ ಈಸ್ ವೈಫ್ ಆಫ್ ಝೆಡ್ ಆಗ್ಬೇಕು. ಹಾಗಾದ್ರೆ ಎಕ್ಸ್ ಈಸ್ ವೈಫ್ ಆಫ್ ವೈ ಆದ್ರಿಂದ ಇಲ್ಲಿ ವೈ ಮೇಲ್ ಆಫ್ ಫಿಮೇಲ್ ಆಗಿರುತ್ತೆ. ಇಲ್ಲಿ ವೈ ಮಸ್ಟ್ ಬಿ ದ ಮೇಲ್ ಅಲ್ವಾ? ಯಾಕೆಂದ್ರೆ ವೈ ಇಸ್ ನಾಟ್ ವೈಫ್ ಆಫ್ ಎನಿಬಡಿ ಬಿಕಾಸ್ ವೈ ಇಸ್ ಮೇಲ್. ದೇರ್ ಫೋರ್ ವೈ ಕಮ ಝೆಡ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಆದ್ರಿಂದ ಇಲ್ಲಿ ನಾವೇನ್ ಹೇಳ್ಬೋದು? ಎಕ್ಸ್ ಕಮ ವೈ ಬಿಲಾಂಗ್ಸ್ ಟು ಆರ್ ಬಟ್ ವೈ ಕಮ ಝೆಡ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆದ್ರೆ ಇಟ್ ಈಸ್ ಟ್ರಾನ್ಸಿಟಿವ್ ಅಂತ ಹೇಳ್ಬೇಕು. ನಾವು ಈ ಹಿಂದೆ ಹೇಳಿದೀವಿ ನೋಡಿ. ಈಗ ಬರೀ ಜಸ್ಟ್ ಸಿಂಪಲ್ ಒಂದು ಎಕ್ಸಾಂಪಲ್ ನಾವು ತಗೊಬಹುದು ನೋಡಿ. ಈಗ ಉದಾಹರಣೆಗೆ 1,2 ಅಂತ ತಗೊಂಡಿದ್ದೀವಿ. Suppose if we take 1,2, it is transitive because 1 related to 2 ಆಗಿರುತ್ತೆ. 2 is not related to anything in R, therefore it is transitive. ಜ್ಞಾಪಕಟ್ಕೊಳ್ಳಿ, ಟ್ರಾನ್ಸಿಟಿವ್ ಹೇಳಬೇಕಾದ್ರೆ x related to y ಮತ್ತೆ y related to x ಇದ್ದಾಗ ಮಾತ್ರ ನಾವು ಟ್ರಾನ್ಸಿಟಿವ್ ಪ್ರಾಪರ್ಟಿ ನೋಡಬೇಕು. ಬರೀ x related to y ಇದ್ದು y is not related to anything ಇದ್ದಾಗ ಇದು ಟ್ರಾನ್ಸಿಟಿವ್ ಪ್ರಾಪರ್ಟಿ ಟ್ರೂ ಆಗತ್ತೆ. ಆದ್ರಿಂದ ಇಟ್ ಈಸ್ ಟ್ರಾನ್ಸಿಟಿವ್. ನಾವು ಈಸ್ ಫಾದರ್ ಆಫ್ ತಗೊಳ್ಳೋಣ. ಸಿಮಿಟ್ರಿಕ್ ಆಗಿ ಸಾಧ್ಯನಾ? ಇಫ್ ಎಕ್ಸ್ ಈಸ್ ಫಾದರ್ ಆಫ್ ವೈ ಆದ್ರೆ ದೆನ್ ವೈ ಈಸ್ ನಾಟ್ ಫಾದರ್ ಆಫ್ ಎಕ್ಸ್ ಬಿಕಾಸ್ ವೈ ಈಸ್ ಸನ್ ಆರ್ ಡಾಟರ್ ಆಫ್ ಎಕ್ಸ್. ಆದ್ರಿಂದ ಇಟ್ ಈಸ್ ನಾಟ್ ಸಿಮಿಟ್ರಿಕ್, ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಲ್ಲ. ಇಟ್ ಈಸ್ ನಾಟ್ ಏನ್ ಹೇಳಿ ನೋಡೋಣ? ಇಟ್ ಈಸ್ ನಾಟ್ ಸಿಮಿಟ್ರಿಕ್. ಹೌದಾ? ಈಗ ಟ್ರಾನ್ಸಿಟಿವ್ ನೋಡೋಣ, ಟ್ರೂನು ಫಾಲ್ಸು ಅಂತ ನೋಡಿ. ಟ್ರಾನ್ಸಿಟಿವ್ ಈಸ್ ಫಾಲ್ಸ್ ಹಿಯರ್. ಯಾಕೆ ಅಂತ ಹೇಳಿದ್ರೆ ನಾವು ಲೆಟ್ ಅಸ್ ಟೇಕ್ ಎಕ್ಸ್ ಗೆ ಗ್ರಾಂಡ್ ಫಾದರ್ ಅಂತ ತಗೊಳ್ಳೋಣ, ವೈ ಗೆ ಫಾದರ್ ಅಂತ ತಗೊಳ್ಳೋಣ, ಝೆಡ್ ಗೆ ಸನ್ ಆರ್ ಡಾಟರ್ ತಗೊಳ್ಳೋಣ. ಈಗ ನೋಡಿ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಆಗತ್ತಾ? ಎಕ್ಸ್ ಈಸ್ ಎ ಫಾದರ್ ಆಫ್ ವೈ. ನೋಡಿ ಗ್ರಾಂಡ್ ಫಾದರ್ ಈಸ್ ಎ ಫಾದರ್ ಆಫ್ ಯುವರ್ ಫಾದರ್. ಹೌದು ಅಲ್ವೋ? ಕ್ಲಿಯರ್ಲಿ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಆಗಿದೆ. ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್ ಆಗಿದೆಯಾ? ನೋಡಿ ವೈ ಅಂದ್ರೆ ಫಾದರ್, ಝೆಡ್ ಅಂದ್ರೆ ಸನ್. ಕ್ಲಿಯರ್ಲಿ y comma z belongs to R ಆಗಿರುತ್ತೆ ಬಿಕಾಸ್ ಫಾದರ್ ಈಸ್ ಎ ಫಾದರ್ ಆಫ್ ಸನ್ ಆರ್ ಡಾಟರ್ ಆಗಿರುತ್ತೆ. ವೆದರ್ x comma z belongs to R, ನೋಡಿ ಇಲ್ಲಿ x comma z ಅಂತ ಹೇಳಿದ್ರೆ ಗ್ರಾಂಡ್ ಫಾದರ್ ಈಸ್ ಎ ಫಾದರ್ ಆಫ್ ಸನ್ ಆರ್ ಡಾಟರ್ ಆಗಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? y is a father of z but grandfather is not a father of son or daughter. Therefore x comma z does not belongs to R. ಅದರಿಂದ ಏನ್ ಹೇಳ್ಬೋದು? ಇದು is it transitive or not transitive? It is not transitive. It is not transitive. ಅರ್ಥಾಗಿದೆ ಅಲ್ವಾ? ನಾವು ಪಡ್ಕೊಳ್ಬೇಕು. x related to y ಟ್ರೂ ಆಗಿದೆ, y related to z ಟ್ರೂ ಆಗಿದೆ, ಆದ್ರೆ x related to z ಟ್ರೂ ಆಗಿಲ್ಲ. ಯಾಕೆಂದ್ರೆ ಯಾವ ರಿಲೇಷನ್ ಹೇಳ್ತಿದ್ವಿ? is a father of x is a father of y. Clearly grandfather is a father of your father. Y is a father of z. Your father is a father of you. And but x comma z belongs to R ಆಗ್ಬೇಕಾದ್ರೆ your grandfather is a father of you ಆಗ್ಬೇಕು. No, it is not true alva. Therefore it is not transitive. So now come to some of the questions here. Show that the relation in the set R, capital R ಅಂದ್ರೆ collection of all real number. ERA ಬೇರೆ ERA ಬೇರೆ. Capital R ಇದು bold ಅಲ್ಲಿ ಇದೆ ನೋಡಿ, ಇದು dark ಆಗಿದೆ. It is a set of real numbers defined as R equals collection of all A comma B such that A less than or equal to B. Is reflexive, untransitive but not symmetric. ಅವರೇ ಪ್ರೂವ್ ಮಾಡಕ್ಕೆ ಹೇಳಿದ್ದಾರೆ. ಏನಿದು? ರಿಫ್ಲೆಕ್ಸಿವ್ ಅಂತ ಪ್ರೂವ್ ಮಾಡಿ, ಟ್ರಾನ್ಸಿಟಿವ್ ಅಂತಾನೂ ಪ್ರೂವ್ ಮಾಡಿ, ಮತ್ತೆ ನಾಟ್ ಸಿಮಿಟ್ರಿಕ್ ಅಂತ ಪ್ರೂವ್ ಮಾಡಬೇಕು. ಈಗ ರಿಫ್ಲೆಕ್ಸಿವ್ ಬರೋಣ. ನೋಡಿ ಇಲ್ಲಿ ಎ ಕಾಮ ರಿಫ್ಲೆಕ್ಸಿವ್ ಅಂದ್ರೆ ಬಿ ಜಾಗದಲ್ಲಿ ಎ ಹಾಕ್ಬೇಕಲ್ವಾ? ಎ ಕಾಮ ಎ ಬಿಲಾಂಗ್ಸ್ ಟು ಆರ್. For all A belongs to set of real numbers. This is because A comma A belongs to R ಅಂತ ಹೇಳಿದ್ರೆ A is less than or equal to A. True ಅಲ್ವಾ ಇದು?
A is less than or equal ಅಂತಿದೆ. ಇಲ್ಲಿ and ಅಲ್ಲ, ಇಲ್ಲಿ or ಇರೋದ್ರಿಂದ either it is less than or it is equal. Therefore A comma A belongs to R. Therefore the relation R is reflexive. ಈಗ ಸಿಮಿಟ್ರಿಕ್ ಆಗತ್ತಾ ನೋಡೋಣ. ಇಲ್ಲಿ ಇದೊಂದು ಇಂಪಾರ್ಟೆಂಟ್. ಸಿಮಿಟ್ರಿಕ್ ಆಗತ್ತೋ ಅಥವಾ ಆಗಲ್ಲೋ ಅನ್ನೋದಕ್ಕೆ we have to provide an example where the symmetric property is not true. This is an important one. In this case we have to give an example where the symmetric property is not true. So let us take one example. A equals 2 and B equals 3. It is clearly true. 2 is less than or equal to 3, right? But 3 is not less than or equal to 2. Therefore R is not symmetric. ನೋಡಿ ಇಲ್ಲಿ A2 B3 ತಗೊಂಡ A comma B means 2 is less than or equal to 3. It is true. But 3 is not less than or equal to 2 means 3 comma 2 does not belongs to R. Therefore R is not symmetric. ಇವ್ರು ಏನ್ ಹೇಳಿದಾರೆ ಇಲ್ಲಿ? ಟ್ರಾನ್ಸಿಟಿವ್ ಈಸ್ ಟ್ರೂ ಅಂತ ಹೇಳಿದಾರಲ್ವಾ ಇಲ್ಲಿ? ಟ್ರೂ ಅಂತ ಹೇಳಿದಾರಲ್ವಾ ಟ್ರಾನ್ಸಿಟಿವ್? ಆದ್ರಿಂದ ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋದು ಬೇಡ, ನೀವು ಜನರಲೈಸ್ ಮಾಡಬಹುದು. ನೋಡಿ ಇಲ್ಲಿ A comma B belongs to R and B comma C belongs to R. We prove that A comma C belongs to R. Definition ಹೇಳೋಣ. A comma B belongs to R implies A less than or equal to B, because by the definition B comma C belongs to R implies B less than or equal to C. Whenever A is less than or equal to B and B is less than or equal to C, then it is clearly true that A is always less than or equal to C ಆಗಿರುತ್ತೆ. ಯಾವುದೇ ರಿಯಲ್ ನಂಬರ್ ತಗೊಳ್ಳಿ, A B ಗಿಂತ ಕಡಿಮೆ ಇದ್ದು B C ಗಿಂತ ಕಡಿಮೆ ಇದ್ದಾಗ A must be less than or equal to C ಆಗಿರುತ್ತೆ. Therefore A comma C belongs to R, hence R is transitive. Now show that the relation R in the set R of real numbers defined as collection of all ordered pair A comma B such that A less than or equal to B square is neither reflexive nor symmetric nor transitive. ಇದು ಮೂರು ಅಲ್ಲ, ರಿಫ್ಲೆಕ್ಸಿವ್ ಅಲ್ಲ, ಸಿಮೆಟ್ರಿಕ್ ಅಲ್ಲ, ಟ್ರಾನ್ಸಿಟಿವ್ ಅಲ್ಲ ಅಂದಾಗ ನಾವೇನ್ ಮಾಡ್ಬೇಕು? ಮೂರಕ್ಕೂ ಒಂದೊಂದು ಎಕ್ಸಾಂಪಲ್ ನ ನಾವು ಕೊಡಬೇಕಾಗತ್ತೆ. ಇಟ್ ಇಸ್ ನಾಟ್ ರಿಫ್ಲೆಕ್ಸಿವ್, ಇಟ್ ಇಸ್ ನಾಟ್ ಸಿಮೆಟ್ರಿಕ್ ಅಂಡ್ ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್. ರಿಮೆಂಬರ್, ಈ ಕ್ವಶನ್ ಅನ್ನ ಬಹಳಷ್ಟು ಸಲ ಎಕ್ಸಾಮಿನೇಷನ್ ನಲ್ಲಿ ಕೇಳಿದ್ದಾರೆ. ಈಗ ಫಸ್ಟ್ ಗೆ ಬರೋಣ. ಈಗ ರಿಫ್ಲೆಕ್ಸಿವ್, ಇಟ್ಸ್ ಎ ಸಿಂಪಲ್ ಪ್ರಾಬ್ಲಮ್. ರಿಫ್ಲೆಕ್ಸಿವ್ ಲೆಟ್ ಅಸ್ ಟೇಕ್ A equals 2 ಅಂತ ತಗೊಳ್ಳೋಣ. ನಾವು A comma ಏನಾಗುತ್ತೆ ಇಲ್ಲಿ ನೋಡಿ, ಇಲ್ಲಿ A comma B means A less than or equal to B square. ಇಲ್ಲಿ A ಪ್ಲೇಸ್ ಅಲ್ಲಿ 2 ತಗೊಂಡಾಗ 2 comma 2 implies 2 less than or equal to 2 square ಆಗಬೇಕು. This is not true ಅಲ್ವಾ? 2 square ಅಂದ್ರೆ ಎಷ್ಟು? 4. 4 is greater than 2. 2 is not less than or equal to 2 is not less than or equal to 2 square. Look at here. A equals 2 example ಬೇಡ, ತಪ್ಪಾಗುತ್ತೆ. Now let us take A equals 1 by 2. Then A comma A implies 1 by 2 less than or equal to 1 by 2 square. Is it true or false? ನೋಡಿ, 1 by 2 square is 1 by 4. Clearly 1 by 4 is less than 1 by 2. So this is not true. 1 by 2 less than or equal to 1 by 2 whole square is not true. Therefore R is not reflexive. So you have to take an example. 1 by 2, 1 by 3, 1 by 4, 1 by 5, 1 by 6. ಯಾವುದೇ fractions ನೀವು ತಗೊಳ್ಳಿ, that fraction is always less than or equal to square of that one. Therefore 1 by 2 is clearly not less than or equal to 1 by 2 square. This is not true. Therefore R is not reflexive. Now come to the symmetric. Symmetric ಅಲ್ಲಿ A comma B belongs to R ಆಗಿರುತ್ತೆ. B comma A does not belongs to R ಅಂತ ಪ್ರೂವ್ ಮಾಡಬೇಕು. Now let us take A equals 1 and B equals 2. What is A comma B? A comma B means A less than or equal to B square. ಅವರೇ ಕೊಟ್ಟಿರ್ತಿದ್ದು. Clearly 1 is less than or equal to 2 square. 2 square is 4. But what is B comma A? 2 is less than or equal to 1 square. Is it true? Because 1 square is 1. It is not. It is less than 2. This 2 is less than or equal to 1 square is not true. Therefore R is not symmetric. That means you have to provide an example taking A equals 1, B equals 2. A comma B belongs to R ಆಗಿರುತ್ತೆ.
but b comma a does not belongs to R. Therefore R is not symmetric. ಇದು ಟ್ರಾನ್ಸಿಟಿವ್ ಮಾತ್ರ ಒಂದು ಹಿಂಟ್ ಇಂದ ನೀವು ಜ್ಞಾಪ ಇಟ್ಕೊಂಡಿರ್ಬೇಕು. ದಟ್ ಇಸ್ ಅನ್ ಇಂಪಾರ್ಟೆಂಟ್ ಒನ್. ಜ್ಞಾಪ ಇಟ್ಕೊಳ್ಳಿ, ಯಾವಾಗ್ಲೂ ನಾವು ಮರೆಯದೇ ಇದು. ಯಾವಾಗ್ಲೂ 3 ನಂಬರ್ಸ್ ಹೇಗೆ ತಗೋಬೇಕು ಅಂದ್ರೆ a ಈಕ್ವಲ್ಸ್ ಎನಿ ನಂಬರ್ 5 ಸ್ಕ್ವೇರ್ ಮೈನಸ್ 1 ಅಂತ ತಗೊಳ್ಳಿ. b ಈಕ್ವಲ್ಸ್ ಯಾವುದಕ್ಕೆ ಸ್ಕ್ವೇರ್ ಮಾಡಿದೀರಾ ಆ ನಂಬರ್ 5. c 1 ಲೆಸ್ ದ್ಯಾನ್ b 5 ಇದ್ರೆ 4 ತಗೊಳ್ಳಿ. ಈಗ ನೀವು a ಈಕ್ವಲ್ಸ್ 5 ಸ್ಕ್ವೇರ್ ಮೈನಸ್ 1 ಅಂದ್ರೆ a ಈಕ್ವಲ್ಸ್ 25 ಮೈನಸ್ 1 ಎಷ್ಟಾಗುತ್ತೆ? 24. ಕ್ಲಿಯರ್ಲಿ a is less than or equal to b square. 24 is less than or equal to 5 square. And b ಎಷ್ಟಿದೆ? 5. 5 is clearly less than or equal to 4 square. 4 square is 16. But a is not less than or equal to c square. ಹೌದಾ ನೋಡಿ, ಇಲ್ಲಿ a ಅಂದ್ರೆ 24. 24 is not less than or equal to 4 square. That means ಇಲ್ಲಿ a less than or equal to b square true ಆಗಿದೆ, b less than or equal to c square true ಆಗಿದೆ. ಹೀಗಿದ್ದಾಗ a less than or equal to c square ಆಗಬೇಕು. ಆಗಿದೆಯಾ? ಇಲ್ಲಿ a ಅಂದ್ರೆ 24. 24 is less than or equal to 4 square? No. 4 square ಅಂದ್ರೆ 16. 24 is clearly greater than or equal to 4 square ಆಗುತ್ತೆ. But so this condition is not true. Therefore it is not transitive. ಇದೇ ತಗೊಳ್ಬೇಕು ಅಂತಿಲ್ಲ ನೋಡಿ. a ಗೆ ನೀವು 6 ಸ್ಕ್ವೇರ್ ಮೈನಸ್ 1 ತಗೊಳ್ಳಿ, b ಗೆ 6 ತಗೊಳ್ಳಿ, c ಗೆ ಅದಕ್ಕಿಂತ 1 ಕಡಿಮೆ 5 ತಗೊಳ್ಳಿ. ಅವಾಗ ಇಲ್ಲಿ ನಾವೇನ್ ಮಾಡ್ಬೋದು? 6 ಸ್ಕ್ವೇರ್ ಮೈನಸ್ 1 ಅಂದ್ರೆ 35 ಅಲ್ವಾ? 35 ಕ್ಲಿಯರ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 6 ಸ್ಕ್ವೇರ್. 6 ಸ್ಕ್ವೇರ್ ಅಂದ್ರೆ 36. 35 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 6 ಸ್ಕ್ವೇರ್ ಅಂಡ್ 6 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ಸ್ಕ್ವೇರ್. 5 ಸ್ಕ್ವೇರ್ ಅಂದ್ರೆ 25. ದಟ್ ಕ್ಲಿಯರ್ಲಿ ಇಂಪ್ಲೈಸ್ ಇಲ್ಲಿ 35 ಬಂದಿದೆಯಲ್ವಾ? 35 is not less than or equal to 5 square. ಹೌದಲ್ವಾ? 5 square ಅಂದ್ರೆ 25. Therefore it is not transitive. ಇದೇ ನಂಬರ್ ತಗೋಬೇಕು ಅಂತಿಲ್ಲ. a ಗೆ ನೀವು ಬೇಕಾದ್ರೆ 7 ಸ್ಕ್ವೇರ್ ಮೈನಸ್ 1 ತಗೊಳ್ಳಿ, b ಗೆ 7 ತಗೊಳ್ಳಿ, c ಗೆ 6 ತಗೊಳ್ಳಿ. ಇದೇ ತರದ ಪ್ರಾಬ್ಲಮ್ ಇನ್ನೊಂದಿದೆ ನೋಡಿ ಇಲ್ಲಿ. Now come to this problem now. ಈಗ ಇಲ್ಲಿ let us suppose take a less than or equal to b cube. ಇಲ್ಲೂ ಸಹ ನಾವ್ ಏನ್ ಎಕ್ಸಾಂಪಲ್ ತಗೋಬೇಕು ಗೊತ್ತಾ? ಈಗ a, a ತಗೊಂಡ್ರೆ 2 less than or equal to 2 cube. ಇದು ಟ್ರೂ ಆಗಿದೆ ಅಲ್ಲ, ಇದು ತಗೊಳಕ್ ಬರೋದಿಲ್ಲ. ನಾವೇನ್ ತಗೊಳ್ಳೋಣ ಇಲ್ಲಿ? ನಾವು let us take this as, look at here, ಇಲ್ಲಿ ಏನ್ ತಗೊಂಡಿದ್ವಿ ನಾವಿಲ್ಲಿ? a equals 1/2 ತಗೊಂಡಿದ್ವಿ ಅಲ್ವಾ? ಇದನ್ನೇ ನಾವು ಕಾಪಿ ಮಾಡಿದ್ರೆ now look at here. If you take a equals 1/2, if you take a equals 1/2 here, ನೋಡಿ ಇಲ್ಲಿ a, a ಅಂದ್ರೆ a, b means a less than or equal to b cube ಆಗಿರ್ಬೇಕು ನಮಗೆ. a, a means 1/2 less than or equal to 1/2 cube ಅಲ್ವಾ? 1/2 cube ಅಂದ್ರೆ ಎಷ್ಟು? 1/2 whole cube ಅಂದ್ರೆ it is 1/8. Clearly 1/2 is not less than or equal to 1/2 cube because 1/2 is more than 1/2 cube. Therefore this condition is not true. Therefore R is not reflexive. ಇಲ್ಲಿ ಏನು ಸಿಮಿಲರ್ ತಗೊಂಡಿದೀವಲ್ವಾ ಇಲ್ಲಿ a equals 1/2 ತಗೊಂಡು 1/2 less than or equal to 1/2 ಸ್ಕ್ವೇರ್ ತಗೊಂಡಂಗೆ ಅದೇ ಸೇಮ್ ನಂಬರ್ ತಗೊಳ್ಳಿ. a equals 1/2. a, a implies 1/2 less than or equal to 1/2 cube, which is not true. Therefore a, a does not belongs to R. ಈ ಕಂಡೀಷನ್ ಟ್ರೂ ಆಗ್ಲಿಲ್ಲ ನಮಗೆ. ಆದ್ರಿಂದ R is not reflexive. Come to the symmetric. In a similar way ಇಲ್ಲಿ ಏನ್ ತಗೊಂಡಿದ್ವಿ ನಾವಿಲ್ಲಿ 1, 2 ತಗೊಂಡಿದ್ವಲ್ವಾ? ಅದನ್ನೇ ತಗೊಳ್ಳಿ ಇಲ್ಲಿ. a equals 1, b equals 2. a, b means 1 is clearly less than or equal to 2 cube, right? But 2 is not less than or equal to 1 cube, which is not true. Nodi, 2 less than or equal to 1 cube is not true. Therefore R is not symmetric. Andre a, b belongs to R, but b, a does not belongs to R. It belongs to R agbekadre this must satisfy this condition, a less than or equal to b cube. Therefore R is not symmetric. ಟ್ರಾನ್ಸಿಟಿವ್ ಗೆ ಅದೇ ತರ ನೋಡಿ ಇಲ್ಲಿ ಏನ್ ತಗೊಂಡಿದ್ವಿ a ಗೆ ಇಲ್ಲಿ ನೋಡಿ ಇಲ್ಲಿ
ಇದೆ ಅಲ್ವಾ. 5 ಸ್ಕ್ವೇರ್ ಮೈನಸ್ 1 5 4 ತಗೊಂಡಿದ್ವಿ. ಇಲ್ಲಿ ಏನ್ ತಗೊಳ್ಳೋಣ, ಇಲ್ಲಿ ಕ್ಯೂಬ್ ಇರೋದ್ರಿಂದ a 5 ಕ್ಯೂಬ್ ಮೈನಸ್ 1, b is 5, c is 4. So what is a comma b? A comma b means a cube, a is less than or equal to b cube. a ಅಂದ್ರೆ ಎಷ್ಟು, 5 ಕ್ಯೂಬ್ ಮೈನಸ್ 1. what is 5 ಕ್ಯೂಬ್? 125 minus 1 ಅಂದ್ರೆ 124. So this is the value of a. a is less than or equal to b cube because this is 125, clearly greater than or equal to 124. b, what is b here? b is 5. b is less than or equal to c is what? 4 cube. 4 cube is what? 64. Is it true that a is less than or equal to 4 cube? a is 124. 4 cube is what? 64. Whether 124 is less than or equal to 64? No. 124 is not less than or equal to 4 cube. Therefore, it is not transitive. So you can, similarly you can take a as 6 cube minus 1, b is 6, c is 5. So you have to provide an example to each of these so that the relation is not true. First one ಗೆ ಏನು example ತಗೊಂಡ್ವಿ, ಇಲ್ಲಿ half ತಗೊಂಡ್ವಿ, a equals a, a ಮಾಡಿದ್ವಿ, ಇಲ್ಲಿ 1, 2 ತಗೊಂಡ್ವಿ, ಇಲ್ಲಿ 5 ಕ್ಯೂಬ್ ಮೈನಸ್ 1 5 4 ತಗೊಂಡ್ವಿ. ಸೊ ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿರುತ್ತೆ. ನಾವು ಕಮ್ ಟು ದ ನೆಕ್ಸ್ಟ್ ಕ್ವಶನ್. Show that the relation R in the set 1 2 3 4 5 given by R equals collection of all a comma b such that modulus of a minus b is even is an equivalence relation. ಇದು equivalence relation ಅಂತ ನಾವು ಪ್ರೂವ್ ಮಾಡಬೇಕು. ಇದು ಫೈನೈಟ್ ಸೆಟ್ ಅಲ್ವಾ, ಇದು ನಮಗೆ ಅಂದ್ರೆ a equals 1 2 3 4 5 ಇದೆ. a ಕ್ರಾಸ್ a ನಲ್ಲಿ 5 into 5 25 ಎಲಿಮೆಂಟ್ಸ್ ಇರ್ತವೆ. ನಾವು ಯಾವ ಎಲಿಮೆಂಟ್ಸ್ ತಗೋಬೇಕು ಅಂದ್ರೆ we have to, R is nothing but collection of all those ordered pairs where modulus of a minus b is even ಆಗಿರಬೇಕು. Can I take 1 comma 1? What is 1 minus 1? 0. 0 is an even number. Therefore we can take 1 comma 1, 2 comma 2, 3 comma 3, 4 comma 4, 5 comma 5. So these three, because 2 minus 2, 3 minus 3, these are all zeros. Now come to the next one. ಈಗ 1 ನಿಂದ ಇನ್ಯಾವ ತಗೋಬಹುದು? 1 comma 2 ತಗೋಬಹುದಾ? What is 1 minus 2? Modulus of 1 minus 2 is 1. It is not even. 1 comma 3 ತಗೋಬಹುದಾ? What is modulus of 1 minus 3? 2. 2 is even. So I can take 1 comma 3 and next is 3 comma 1. ಆಮೇಲೆ 1 ನಿಂದ ಇನ್ನೇನು ತಗೋಬಹುದು? 1 comma 4 ತಗೋಬಹುದಾ? What is 1 minus 4? It is minus 3. Modulus ಹಾಕಿದ್ರೆ 3 ಬರುತ್ತೆ. 3 is not even. Therefore 1 comma 4 ತಗೊಳಕ್ ಬರಲ್ಲ. 1 comma 5 ತಗೋಬಹುದಾ? What is modulus of 1 minus 5? Modulus of minus 4, that is 4, that is even. 1 comma 5 ತಗೋಬಹುದು, 5 comma 1 ತಗೋಬಹುದು. 1 ಇಂದ ಆಯ್ತಲ್ಲ, 2 ಇಂದ ತಗೊಂಡ. 2 comma 1 ತಗೊಳಕ್ ಬರಲ್ಲ. 2 comma 3 ತಗೊಂಡ್ರೆ ಡಿಫರೆನ್ಸ್ 1 ಬರುತ್ತೆ. 2 comma 4 ತಗೋಬಹುದಲ್ವಾ? So we take 2 comma 4 and 4 comma 2. 2 comma 5 ತಗೊಳಕ್ ಬರಲ್ಲ, ಯಾಕೆಂದ್ರೆ ಡಿಫರೆನ್ಸ್ 3 ಬರುತ್ತೆ, that is ಆಡ್ ಆಗುತ್ತೆ. 3 ಇಂದ ತಗೊಂಡ್ರೆ 3 comma 1 ಆಲ್ರೆಡಿ ಬಂದಿದೆ ಅಲ್ವಾ? 3 comma 2 ತಗೊಳಕ್ ಬರಲ್ಲ, 3 comma 4 ತಗೊಳಕ್ ಬರಲ್ಲ, 3 comma 5 ತಗೋಬಹುದು ನೋಡಿ. ಸೊ ವಿ ಕ್ಯಾನ್ ಟೇಕ್ 3 comma 5, ಡಿಫರೆನ್ಸ್ ಅಂದ್ರೆ 2 ಬರುತ್ತೆ. 5 comma 3 ಅದರ ರಿವರ್ಸ್. ಸೊ ನಾವು ಲುಕ್ ಎಟ್ ಹಿಯರ್, ಇದಿಷ್ಟು ಎಲಿಮೆಂಟ್ಸ್ ನಮಗೆ ಬಂದಿದೆ ಅಲ್ವಾ? ಈಗ ನೆಕ್ಸ್ಟ್ ಇನ್ಯಾವ್ದಾರು ತಗೊಳ್ಳೋಕೆ 5 ಇಂದ ಶುರು ಮಾಡಿದ್ರೆ 5 comma 1 ಆಲ್ರೆಡಿ ಇದೆ ಅಲ್ವಾ? ಇಲ್ಲಿ ನಮಗೆ 5 comma 1 ಇದೆ. 1 comma 5, 5 comma 1, 5 comma 2 ಡಿಫರೆನ್ಸ್ 3 ಬರುತ್ತೆ. 5 comma 3 ತಗೊಂಡಿದ್ದೀವಿ. 5 comma 4 ಅಂದ್ರೆ 1 ಬರುತ್ತೆ, ಅದಾಗೋದಿಲ್ಲ. ಈಗ ರಿಫ್ಲೆಕ್ಸಿವ್ ಆಗಿದೆ ಅಂತ ಹೇಳಕ್ಕೆ ನೋಡಿ, ಇಲ್ಲಿ 1 comma 1, 2 comma 2, 3 comma 3, 4 comma 4, 5 comma 5 ಎಲ್ಲದೂ R ನಲ್ಲಿದೆ, ಆದ್ರಿಂದ R is reflexive. ಸಿಮಿಟ್ರಿಕ್ ಅಂತ ಹೇಳಿದ್ರೆ ಫಾರ್ ಆಲ್ a comma b belongs to, ಯಾವುದೇ ತಗೊಳ್ಳಿ b comma ಏನು R ನಲ್ಲೇ ಇರುತ್ತೆ. ಉದಾಹರಣೆಗೆ 1 comma 3 ಇದೆ, 3 comma 1, 1 comma 5 ಇದೆ, 5 comma 1, 2 comma 4 ಇದೆ, 4 comma 2, 3 comma 5 ಇದೆ, 5 comma 3 ಇದೆ. therefore it is ಎಲ್ಲಾ ಎಕ್ಸಾಂಪಲ್ ಹೇಳೋದ್ ಬೇಕಾಗಿಲ್ಲ, ಅವ್ರು ಹೇಳ್ಬಿಟ್ಟಿದಾರಲ್ವಾ ಇದು ಇಟ್ಸ್ ಅನ್ ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳಿದಾಗ ನಾವೇನ್ ಮಾಡ್ಬೇಕು? ಫಾರ್ ಆಲ್ a comma b belongs to R, b comma a also belongs to R. ಟ್ರಾನ್ಸಿಟಿವ್ ಗೂ ಅಷ್ಟೇ, ಫಾರ್ ಆಲ್ a comma b belongs to R and b comma c belongs to R, then clearly a comma c also belongs to R. therefore it is transitive is also true, hence R is an equivalence relation. ಇದು ಟ್ರಾನ್ಸಿಟಿವ್ ಟ್ರೂ ಅಲ್ಲ ಅಂದಾಗ ನಾವು ಎಕ್ಸಾಂಪಲ್ ಕೊಡಬೇಕು, ಟ್ರೂ ಅಂತ ಹೇಳಿದಾಗ ನಾವು ಜನರಲೈಸ್ ಮಾಡಬಹುದು. ನಾವು look at here, ಇದು 1 mark question ಗೆ ಕೇಳ್ತಾರೆ ನಿಮಗೆ. give an example of a relation which is 5 ಪ್ರಾಬ್ಲಮ್ಸ್ ಇದೆ ನೋಡಿ. ಸಿಮಿಟ್ರಿಕ್ ಆಗಿರಬೇಕು, ಬಟ್ neither reflexive nor transitive.
You have to provide an example which is symmetric but neither reflexive nor transitive. ಇಷ್ಟು ಎಕ್ಸಾಂಪಲ್ಗಳಿಗೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಫಸ್ಟ್ ಇದಿಷ್ಟು ಬರ್ಕೊಂಡ್ಲೇಬೇಕು ನೋಡಿ ಇಲ್ಲಿ. ಲೆಟ್ ಎ ಈಕ್ವಲ್ಸ್ 1, 2, 3 ಅಂಡ್ ಆರ್ ಬಿ ಎ ರಿಲೇಷನ್ ಡಿಫೈನ್ಡ್ ಆನ್ ಎ ಅಂತ ಹೇಳ್ಬೇಕು ನಾವು ಪ್ರತಿಯೊಂದಕ್ಕೂ. ಇದು ಹೇಳ್ದೇನೆ ಸುಮ್ಮನೆ ಆರ್ ಬರೆದ್ರೆ ಮಾರ್ಕ್ಸ್ ಕೊಡೋದಿಲ್ಲ. ಲೆಟ್ ಎ ಈಕ್ವಲ್ಸ್ 1, 2, 3 ಅಂಡ್ ಆರ್ ಬಿ ಎ ರಿಲೇಷನ್ ಡಿಫೈನ್ಡ್ ಆನ್ ಎ ಬೈ ಆರ್ ಈಕ್ವಲ್ಸ್ 1, ತುಂಬಾ ಸಿಂಪಲ್, 1, 2, 1. ಈಗ 1, 2 ಇದೆ, 2, 1 ಇದೆ. ಇದು ಸಿಮಿಟ್ರಿಕ್ ಆಗತ್ತೋ ಆಗೋದಿಲ್ವೋ? ಇಟ್ ಈಸ್ ಕ್ಲಿಯರ್ಲಿ ಸಿಮಿಟ್ರಿಕ್ ಅಲ್ವಾ? ಇದು ರಿಫ್ಲೆಕ್ಸಿವ್ ಆಗತ್ತಾ? ಆಗೋದಿಲ್ಲ. ಯಾಕಾಗಲ್ಲ? ಇದು ರಿಫ್ಲೆಕ್ಸಿವ್ ಆಗ್ಬೇಕಾದ್ರೆ ನಮಗೆ 1, 1, 2, 2, 3, 3 ಮೂರೂ ಇರಬೇಕು. ಇಲ್ಲಿ ಯಾವುದೊಂದೂ ಇಲ್ಲ, ಆದ್ರಿಂದ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಟ್ರಾನ್ಸಿಟಿವ್ ಆಗತ್ತಾ ಅಂತ ನೋಡ್ಬೇಕಾದ್ರೆ ನೋಡಿ, 1, 2 ಇದೆ, 1 ರಿಲೇಟೆಡ್ ಟು 2 ಇದೆ, 2 ರಿಲೇಟೆಡ್ ಟು 1 ಇದೆ. ಹಾಗಿದ್ದಾಗ 1 ರಿಲೇಟೆಡ್ ಟು 1 ಇರ್ಬೇಕು. ಇಲ್ಲಿ ಏನ್ ಪ್ರೆಸೆಂಟ್ ಇರ್ಬೇಕು? ಇಲ್ಲಿ ನಮಗೆ ನೋಡಿ, ಇಲ್ಲಿ ಏನ್ ಹೇಳ್ಬೋದು, 1, 1 must be present for transitive ಅಲ್ವಾ? 1, 1 must be present for ಇಲ್ಲಿ 1, 1 ಇಲ್ಲ ಇದ್ರಲ್ಲಿ ನೋಡಿ, ಅದರಿಂದ ಟ್ರಾನ್ಸಿಟಿವ್ ಆಗಲ್ಲ. ನೀವು ಇದೇ ಎಕ್ಸಾಂಪಲ್ ತಗೋಬೇಕು ಅಂತಿಲ್ಲ. ನೀವು 2, 3, 3, 2 ತಗೊಳ್ಳಿ, 1, 3, 3, 1 ತಗೊಳ್ಳಿ, ಯಾವ್ದು ಬೇಕಾದ್ರೂ ತಗೊಳ್ಬಹುದಾಯ್ತಾ? ಎರಡನೇ ಎಕ್ಸಾಂಪಲ್ ಬರೋಣ. ಟ್ರಾನ್ಸಿಟಿವ್ ಆಗಿರಬೇಕು, ಬಟ್ ಇಟ್ ಈಸ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮಿಟ್ರಿಕ್. ಇಟ್ ಶುಡ್ ಬಿ ಟ್ರಾನ್ಸಿಟಿವ್, ರೈಟ್? Now come to the second example. You have to define like let A equals 1, 2, 3. R be a relation defined on A by ಬರೀಲೇಬೇಕು. Now look at here, 1, 2 same ನೋಡಿ, 2, 1, 1, 1, 1, 3 ಅಂತ ಬರ್ದಿದ್ದೀವಿ ನೋಡಿ. ಇದಿಷ್ಟು ಬರ್ದಿರ್ತೀವಿ ನಾವು ನೋಡಿ ಇಲ್ಲಿ. 1, 2, 2, 1 ಅಲ್ವಾ? ಇಲ್ಲಿ ಏನಂತ ಎಕ್ಸಾಂಪಲ್ ನಮಗೆ ಟ್ರಾನ್ಸಿಟಿವ್ ಆಗಿರ್ಬೇಕು, ಬಟ್ ನೀದರ್ ರಿಫ್ಲೆಕ್ಸಿವ್ ನಾರ್ ಸಿಮಿಟ್ರಿಕ್ ಅಲ್ವಾ? ಇದು ರಿಫ್ಲೆಕ್ಸಿವ್ ಆಗಕ್ಕೆ ಸಾಧ್ಯನಾ? ಇಲ್ಲೇ ಇಲ್ಲ. 1, 1 ಮಾತ್ರ ಇದೆ, 2, 2 ಇಲ್ಲ, 3, 3 ಇಲ್ಲ. ಇದು ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಏನಾಗಿರ್ಬೇಕು? ಟ್ರಾನ್ಸಿಟಿವ್ ಆಗಿರ್ಬೇಕು. ಇಟ್ ಈಸ್ ಸಿಮಿಟ್ರಿಕ್ ಆಗಿರಬಾರ್ದು ಅಂದಾಗ ನೋಡಿ, ಇಲ್ಲಿ 1, 3 ಇದೆ ಅಲ್ವಾ? ಇಲ್ಲಿ ಸಿಮಿಟ್ರಿಕ್ ಆಗಿರ್ಬೇಕಾದ್ರೆ ಏನಾಗಿರ್ಬೇಕಿತ್ತು? 3, 1 ಶುಡ್ ಬಿ ಪ್ರೆಸೆಂಟ್ ಹಿಯರ್. 1, 3 ಇದೆ, 3, 1 ಇಲ್ಲ. ಸೊ ಇಟ್ ಈಸ್ ನಾಟ್ ಸಿಮಿಟ್ರಿಕ್. ಈಸ್ ಇಟ್ ಟ್ರಾನ್ಸಿಟಿವ್? ನೋಡೋಣ ಇಲ್ಲಿ ನೋಡಿ, 1 ರಿಲೇಟೆಡ್ ಟು 2, 2 ರಿಲೇಟೆಡ್ ಟು 1 ಇದ್ದಾಗ 1 ರಿಲೇಟೆಡ್ ಟು 1 ಇರ್ಬೇಕು. ಇದೆ ಅಲ್ವಾ? ಇಲ್ಲಿ 1 ರಿಲೇಟೆಡ್ ಟು 1 ಕರೆಕ್ಟ್ ಇದೆ ಅಲ್ವಾ? ನೆಕ್ಸ್ಟ್ ನೋಡಿ, ಇಲ್ಲಿ 2 ರಿಲೇಟೆಡ್ ಟು 1 ಇದೆ, 1 ರಿಲೇಟೆಡ್ ಟು 1 ಇದೆ, 2 ರಿಲೇಟೆಡ್ ಟು 1 ಇರ್ಬೇಕು. ಅದಿದೆ ಅಲ್ವಾ? ಇಲ್ಲಿ ಇಲ್ಲಿಂದ ನೋಡೋಣ, 2 ರಿಲೇಟೆಡ್ ಟು 1 ಇದೆ, 1 ರಿಲೇಟೆಡ್ ಟು 3 ಇದೆ. ಅಂದ್ರೆ ಇನ್ನೊಂದು ಏನ್ ಇರ್ಬೇಕಿತ್ತು ಇಲ್ಲಿ ನಮಗೆ? 2 ರಿಲೇಟೆಡ್ ಟು 1, 1 ರಿಲೇಟೆಡ್ ಟು 3 ಅಂದ್ರೆ 2, 3 ಇಲ್ಲಿ ಇರ್ಬೇಕಿತ್ತು. ಹೌದಾ? ನೋಡಿ ಇಲ್ಲಿ 2 ರಿಲೇಟೆಡ್ ಟು 1, 1 ರಿಲೇಟೆಡ್ ಟು 1, 2 ರಿಲೇಟೆಡ್ ಟು 1 ಇಲ್ಲೇ ಇದೆ. 2 ರಿಲೇಟೆಡ್ ಟು 1, 1 ರಿಲೇಟೆಡ್ ಟು 3, 2 ರಿಲೇಟೆಡ್ ಟು 3 ಇರ್ಬೇಕು. ಇಲ್ಲೇ ಇದೆ ಅಲ್ವಾ? 2 ರಿಲೇಟೆಡ್ ಟು 3 ಇದೆ. ಹೌದಾ? ಇಲ್ಲಿ 1, 1 ಗೆ ಬಂದೋಣ. 1 ರಿಲೇಟೆಡ್ ಟು 1, 1 ರಿಲೇಟೆಡ್ ಟು 1, 1 ರಿಲೇಟೆಡ್ ಟು 3, 1 ರಿಲೇಟೆಡ್ ಟು 3 ಇದೆ. ಅಗೈನ್ 1 ರಿಲೇಟೆಡ್ ಟು 1 ಅಂಡ್ 1 ರಿಲೇಟೆಡ್ ಟು 2 ಇದೆ, 1 ರಿಲೇಟೆಡ್ ಟು 2 ಇಲ್ಲೇ ಇದೆ. ಈ 1 ಇಲ್ಲಿಗೆ ಬರೋಣ. ಇಲ್ಲಿ 1 ರಿಲೇಟೆಡ್ ಟು 3, 3 ಯಾವುದಕ್ಕೂ ರಿಲೇಟೇ ಆಗಿಲ್ಲ, ಆದ್ರಿಂದ ಅದು ನೋಡೋದೇ ಬೇಕಾಗಿಲ್ಲ. 2 ರಿಲೇಟೆಡ್ ಟು 3 ಮತ್ತು 3 ಇಲ್ಲಿ ಯಾವುದಕ್ಕೂ ರಿಲೇಟ್ ಆಗಿಲ್ಲ, ಅಲ್ಲೂ ನೋಡೋದ್ ಬೇಡ. ರಿಲೇಟ್ ಆಗಿದ್ರೆ ಮಾತ್ರ ನಾವು ಟ್ರಾನ್ಸಿಟಿವ್ ನೋಡ್ಬೇಕು, ಇಲ್ಲ ಅಂದ್ರೆ ನೋಡೋದ್ ಬೇಡ. ನೋಡಿ ಇಲ್ಲಿ 1, 2 ರಿಲೇಟ್ ಆಗಿದೆ ಅಲ್ವಾ? ಇಲ್ಲಿ 2 ಎಲ್ಲಾರು ರಿಲೇಟ್ ಆಗಿದೆ ಹುಡುಕ್ಬೇಕು, 1 ಗೆ ರಿಲೇಟ್ ಆಗಿದೆ, ಅವಾಗ ಟ್ರಾನ್ಸಿಟಿವ್ ಹುಡುಕ್ಬೇಕು. 1, 1 ಇದೆ. ಇಲ್ಲಿ 2 ಯಾವ್ದು ರಿಲೇಟ್ ಆಗಿದೆ? 1 ಗೆ. ಇಲ್ಲಿ 1 ಎಲ್ಲೆಲ್ಲಿ ರಿಲೇಟ್ ಆಗಿದೆ? ಇಲ್ಲಿಗೆ 1 ರಿಲೇಟ್ ಆಗಿದೆ, ಇಲ್ಲಿಗೆ 1 ರಿಲೇಟ್ ಆಗಿದೆ. ಅಂದ್ರೆ 2 1 ಗೆ ರಿಲೇಟ್ ಆಗಿದೆ, 1 1 ಗೆ ರಿಲೇಟ್ ಆಗಿದೆ, 2 1 ಗೆ ರಿಲೇಟ್ ಆಗಿದೆ. ಹೌದಾ? ಇಲ್ಲಿ ಅಗೈನ್ 2 1 ಗೆ ರಿಲೇಟ್ ಆಗಿದೆ, 1 2 ಗೆ ರಿಲೇಟ್ ಆಗಿದೆ. ಅವಾಗ ಏನಿರ್ಬೇಕಿತ್ತು? 2, 2 ಇದು ಒಂದಿರ್ಬೇಕಿತ್ತಲ್ವಾ ನಮ್ಗೆ? ಇನ್ನೊಂದು ಸೇರ್ಸೋಣ ಅವಾಗ. 2, 2
2, 2 ಹೌದಾ? ಈಗ ನಾವು ಲುಕ್ ಇದು ಬೇಕಾಗುತ್ತೆ ನಮ್ಗೆ ನೋಡಿ ಇಲ್ಲಿ 2ಗೆ 1ಗೆ ರಿಲೇಟ್ ಆಗಿದೆ, 1 2ಗೆ ರಿಲೇಟ್ ಆಗಿದೆ, 2ಗೆ 2 ರಿಲೇಟ್ ಆಗಿರ್ಬೇಕು. 1 ರಿಲೇಟೆಡ್ ಟು 1, 1 ರಿಲೇಟೆಡ್ ಟು 3, 1 ರಿಲೇಟೆಡ್ ಟು 3. ಇಲ್ಲಿ 1 ರಿಲೇಟೆಡ್ ಟು 1, 1 ರಿಲೇಟೆಡ್ ಟು 2, 1 ರಿಲೇಟೆಡ್ ಟು 2. 1 ರಿಲೇಟೆಡ್ ಟು 3, 3 is not related to anything ಅಲ್ವಾ? 2 related to 3, 3 is not related to anything. ಇಲ್ಲಿ 2 related to 2, 2 related to 2, 2 related to 3 ಆದ್ರೆ 2 related to 3 ಇದೆ. Again 2 related to 2, 2 related to 1, 2 related to 1 ಇದೆ. ಆದ್ರಿಂದ ಇದಿಷ್ಟು ಏನಾಗಿದೆ ಅಂತ ಹೇಳಿದ್ರೆ ಇದಿಷ್ಟು ಏನಾಗಿರುತ್ತೆ ನಮಗೆ, ಇದು ಟ್ರಾನ್ಸಿಟಿವ್ ಆಗಿರುತ್ತೆ, ಬಟ್ ರಿಫ್ಲೆಕ್ಸಿವ್ ಆಗಲ್ಲ, ಸಿಮೆಟ್ರಿಕ್ ಆಗೋದಿಲ್ಲ. ನಾವು ಕಟ್ಕೊಳ್ಳಿ. ಮೂರನೇ ಎಕ್ಸಾಂಪಲ್ ಬರೋಣ. ಏನ್ ಮೂರನೇ ಎಕ್ಸಾಂಪಲ್ ಇಲ್ಲಿ? ಬಟ್ ನೀದರ್ ರಿಫ್ಲೆಕ್ಸಿವ್ ನಾಟ್ ಸಿಮೆಟ್ರಿಕ್. ಸೆಕೆಂಡ್ ಒನ್ಗೆ ನಾವು ಲುಕ್ ಅಟ್ ದ ಥರ್ಡ್ ಒನ್. ಸೆಕೆಂಡ್ ಒನ್ ಎಕ್ಸಾಂಪಲ್ ಏನ್ ಕೇಳಿದ್ದಾರೆ ಇನ್ನೊಂದ್ಸಲ ನೋಡೋಣ. ಇಲ್ಲಿ ಟ್ರಾನ್ಸಿಟಿವ್ ಆಗಿರ್ಬೇಕು, ರಿಫ್ಲೆಕ್ಸಿವ್ ಆಗಿರಬಾರ್ದು, ಸಿಮೆಟ್ರಿಕ್ ಆಗಿರಬಾರ್ದು. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಗಳ ನಾವು ಕೊಡ್ಬೋದು. ಯಾವ್ದು ಕೊಡ್ಬೋದು ಅಂತ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ. ಹೌದಾ ಅಂತ ನೀವು ಹೇಳ್ಬೇಕು ಇದನ್ನ. ಆರ್ ಈಕ್ವಲ್ಸ್ ಜಸ್ಟ್ 1, 2 ಬರೀತೀನಿ ಇಷ್ಟೇ. ಇದಾಗತ್ತಾ ನೋಡಿ ಈ ಎಕ್ಸಾಂಪಲ್? ಲುಕ್ ಎಟ್ ದಿಸ್ ಎಕ್ಸಾಂಪಲ್. ಆರ್ ಈಕ್ವಲ್ಸ್ 1, 2 ಅಂತ ಬರೆದೀನಿ. ಇದು ಟ್ರಾನ್ಸಿಟಿವ್ ಆಗತ್ತೋ ಆಗೋದಿಲ್ವೋ ನೋಡಿ. 1 ರಿಲೇಟೆಡ್ ಟು 2 ಇದೆ, 2 is not related to anything, therefore it is transitive. ರಿಫ್ಲೆಕ್ಸಿವ್ ಆಗತ್ತಾ? ಆಗದೇ ಇಲ್ಲ. ಯಾಕೆಂದ್ರೆ 1, 1 ಇಲ್ಲೇ ಇಲ್ಲ, 2, 2, 3, 3 ಯಾವುದೂ ಇಲ್ಲ. ಸಿಮೆಟ್ರಿಕ್ ಆಗತ್ತಾ? 1, 2 ಇದೆ, 2, 1 ಇಲ್ಲ. ಆದ್ರಿಂದ ಇದೊಂದು ರಿಲೇಷನ್ ಇದೆಯಲ್ಲ, ಸಿಂಪಲ್ ರಿಲೇಷನ್. ಆರ್ ಈಕ್ವಲ್ಸ್ 1, 2 ಇದೆಯಲ್ಲ, ಇಟ್ ಈಸ್ ಟ್ರಾನ್ಸಿಟಿವ್, ಬಟ್ ಇಟ್ ಈಸ್ ನೀದರ್ ಸಿಮೆಟ್ರಿಕ್ ನಾರ್ ರಿಫ್ಲೆಕ್ಸಿವ್. ಇದು ಉದ್ದ ಎಕ್ಸಾಂಪಲ್ ಬೇಕಾಗಿಲ್ಲ, ಅವ್ರು ಕೇಳಿದ್ ನೋಡ್ಬಿಡೋಣ. ನೀದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ಗೆ ಇದು ಬೇಡ. ನಾವು ಸಿಂಪಲ್ ಆಗಿ ಒಂದೇ ಎಕ್ಸಾಂಪಲ್ ಕೊಟ್ಬಿಡೋಣ. ಯಾವ ಎಕ್ಸಾಂಪಲ್? 1, 2 ಅಂತ ಕೊಟ್ರೆ ಸಾಕಿಷ್ಟ. ಆಯ್ತಾ? ಥರ್ಡ್ ಪ್ರಾಬ್ಲಮ್ ಏನು? ರಿಫ್ಲೆಕ್ಸಿವ್ ಆಗಿರ್ಬೇಕು ಮತ್ತು ಸಿಮೆಟ್ರಿಕ್ ಆಗಿರ್ಬೇಕು, ಬಟ್ ನಾಟ್ ಟ್ರಾನ್ಸಿಟಿವ್. ರಿಫ್ಲೆಕ್ಸಿವ್ ಆಗಿರ್ಬೇಕು ಅಂದ್ರೆ ಜ್ಞಾಪಕ ಎಲ್ಲಾ ಎಲಿಮೆಂಟ್ ಅದೇ ಎಲಿಮೆಂಟ್ ರಿಲೇಟ್ ಆಗಿರ್ಬೇಕು. ಸೊ ಇದನ್ನ ಡಿಫೈನ್ ಮಾಡ್ಕೊಂಡ್ಲೇಬೇಕು. ಲೆಟ್ ಎ ಈಕ್ವಲ್ಸ್ 1, 2, 3 ಅಂಡ್ ಆರ್ ಬಿ ದ ರಿಲೇಷನ್ ಡಿಫೈನ್ಡ್ ಆನ್ ಎ ಬೈ ಹೇಳ್ಬೇಕು. ಆರ್ ಈಕ್ವಲ್ಸ್ 1, 1 ಇರಬೇಕು, 2, 2 ಇರಬೇಕು, 3, 3 ಇರಬೇಕು. ಬರೀ ಇಷ್ಟೇ ಮಾತ್ರ ಬರೆದ್ರೆ ಇದು ಟ್ರಾನ್ಸಿಟಿವ್ ಆಗುತ್ತೆ. ಇದು ಸಿಮೆಟ್ರಿಕ್ ಆಗಿರ್ಬೇಕು, ಟ್ರಾನ್ಸಿಟಿವ್ ಆಗಿರಬಾರ್ದು ಅಂದಾಗ ಎರಡನ್ನ ಸೇರಿಸಬೇಕು. 1, 3, 3, 1. ಇನ್ನೊಂದು ಯಾವ್ದಾದ್ರು 3, 2, 2, 3 ಸೇರಿಸ್ಬಿಟ್ರೆ ಆಯ್ತು. ನೋಡಿ ಇಲ್ಲಿ ಇದು ಸಿಮೆಟ್ರಿಕ್ ಆಗಿದೆ. ಯಾಕೆಂದ್ರೆ 1, 3 ಇದೆ, 3, 1 ಇದೆ, 3, 2 ಇದೆ, 2, 3 ಇದೆ. ದಿಸ್ ಇಸ್ ಸಿಮೆಟ್ರಿಕ್. ಹಾಗಾದ್ರೆ ಇದು ಟ್ರಾನ್ಸಿಟಿವ್ ಆಗತ್ತಾ? ನಾವು ನೋಡ್ಬೇಕೀಗ. ನೋಡೋಣ ಈಗ ಟ್ರಾನ್ಸಿಟಿವ್ ಆಗತ್ತಾ ಅಂತ. ಇಲ್ಲೇ ನಾವು ಚೆಕ್ ಮಾಡ್ಬೋದು. ಯಾವ್ದಾದ್ರು ಒಂದೊಂದು ಚೆಕ್ ಮಾಡೋಣ ನಾವಿಲ್ಲಿ. ನಾವು ಇಲ್ಲಿ ಲುಕ್ ಎಟ್ ಹಿಯರ್. 1 ರಿಲೇಟೆಡ್ ಟು 3 ಇದೆ ಅಲ್ವಾ ಇಲ್ಲಿ? ಹೌದಾ? ನೋಡಿ 1 ರಿಲೇಟೆಡ್ ಟು 3, ಇದರಲ್ಲಿ 3 ರಿಲೇಟೆಡ್ ಟು 2 ಕೊಟ್ಟಿದಾರಲ್ವಾ? 1 ರಿಲೇಟೆಡ್ ಟು 3, 3 ರಿಲೇಟೆಡ್ ಟು 2 ಆದಾಗ 1 ರಿಲೇಟೆಡ್ ಟು 2 ಆಗಿರ್ಬೇಕು. ಬಟ್ 1 ರಿಲೇಟೆಡ್ ಟು 2 ಎಲ್ಲೂ ಇಲ್ಲ. 1, 2 ಇದೆಯಾ ಇಲ್ಲಿ? ಎಲ್ಲೂ 1, 2 ಇಲ್ಲ. ಆದ್ರಿಂದ ದಿಸ್ ಈಸ್ ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್, ಬಟ್ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಇಲ್ಲಿ ನೀವು 1, 1, 2, 2, 3, 3 ಬರೆದು ಇನ್ನು ಎರಡನ್ನ ಯಾವ್ದಾದ್ರು ಸೇರಿಸಬೇಕಾರೆ ಬೇಕಾದ್ರೆ ನೀವು 2, 3, 3, 2, 2, 3, 3, 2 ಅಂಡ್ ಇನ್ನೊಂದು ಯಾಕೆ ಬೇಕಾದ್ರೆ 1, 2, 2, 1 ಅದನ್ನು ಸೇರಿಸಬಹುದು. ಬೇಕಾದ್ರೆ ಯಾವ್ದಾದ್ರು ಎರಡು ಸೇರಿಸಬೇಕು, ಅವಾಗ ಕ್ಲಿಯರ್ಲಿ ಟ್ರೂ. ಇನ್ನೊಂದು ನಾಲ್ಕನೇ ರಿಫ್ಲೆಕ್ಸಿವ್ ಆಗಿರ್ಬೇಕು ಅಂತ ಹೇಳ್ತಾರೆ, ಟ್ರಾನ್ಸಿಟಿವ್ ಆಗಿರ್ಬೇಕು ಬಟ್ ನಾಟ್ ಸಿಮೆಟ್ರಿಕ್ ಅಂತ ಹೇಳ್ತಾರಲ್ವಾ. ರಿಫ್ಲೆಕ್ಸಿವ್ ಆಗಿರ್ಬೇಕು ಅಂತ ಹೇಳ್ತಾರಲ್ವಾ. 1, 1, 2, 2, 3, 3 ಬರ್ತದೆ. ಇದಿಷ್ಟು ಸೇರಿದ್ರೆ ರಿಫ್ಲೆಕ್ಸಿವ್ ಆಗಿದೆ. ಹೌದಾ? ಇನ್ನೊಂದು ಬರೀ 1, 3 ಮಾತ್ರ ಬರ್ದೀನಿ ನಾನು ಇಲ್ಲಿ. ಹೌದಾ? ಈಗ 1, 3 ಇದೆ, 1 ರಿಲೇಟೆಡ್ ಟು 3 ಇದೆ, 3 ರಿಲೇಟೆಡ್ ಟು 3 ಇದೆ, 1 ರಿಲೇಟೆಡ್ ಟು 3 ಆಗಿರ್ಬೇಕು. ಅದಿದೆ, ಇಲ್ಲೇ ಇದೆ ಅಲ್ವಾ ಇಲ್ಲಿ? ಆದ್ರಿಂದ ಇದು ರಿಫ್ಲೆಕ್ಸಿವ್ ಆಗಿದೆ, ಸಿಮೆಟ್ರಿಕ್ ಆಗಿದೆ, ಟ್ರಾನ್ಸಿಟಿವ್ ಆಗಿದೆ, ಸಿಮೆಟ್ರಿಕ್ ಆಗಿಲ್ಲ. ಯಾಕೆ ನೋಡಿ ಇಲ್ಲಿ 1, 3 ಇದ್ದಾಗ 3, 1 ಇರ್ಬೇಕು. 3, 1 ಇದೆಯಾ ಇಲ್ಲಿ? ಇಲ್ಲ. ಆದ್ರಿಂದ ದಿಸ್ ಈಸ್ ನಾಟ್ ಸಿಮೆಟ್ರಿಕ್, ಬಟ್ ಇಟ್ ಈಸ್ ರಿಫ್ಲೆಕ್ಸಿವ್
ಅಂಡ್ ಟ್ರಾನ್ಸಿಟಿವ್. ಹೌದಾ? ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಫಿಫ್ತ್ ಒನ್ ಸಿಮಿಟ್ರಿಕ್ ಆಗಿರಬೇಕು, ಟ್ರಾನ್ಸಿಟಿವ್ ಆಗಿರಬೇಕು ಬಟ್ ನಾಟ್ ರಿಫ್ಲೆಕ್ಸಿವ್. ಸಿಂಪಲ್ ಎಕ್ಸಾಂಪಲ್, ರಿಫ್ಲೆಕ್ಸಿವ್ ಆಗಿರಬಾರ್ದು ಅಂದ್ರೆ 1,1, 2,2, 3,3 ನಲ್ಲಿ ಯಾವುದೇ ಒಂದಿಲ್ಲ ಅಂದ್ರೂ ಸಹ ಅದು ರಿಫ್ಲೆಕ್ಸಿವ್ ಆಗಿರೋದಿಲ್ಲ. ಸಿಮಿಟ್ರಿಕ್ ಆಗಿರ್ಬೇಕು ಅಂದ್ರೆ 1,2 ಇದ್ದಾಗ 2,1 ಇರಲೇಬೇಕು. ಟ್ರಾನ್ಸಿಟಿವ್ ಆಗ್ಬೇಕು ಅಂದ್ರೆ 1,2, 2,3 ಇದ್ರೆ 1,3 ಇರಲೇಬೇಕು. ಬರೀ ಸಿಂಪಲ್ 1,2 ಬರೆದ್ರು ಅದು ಟ್ರಾನ್ಸಿಟಿವ್ ಆಗುತ್ತೆ. ಈಗ ನೋಡೋಣ, ಈಗ ಎಕ್ಸಾಂಪಲ್ ನೋಡಿ, ಇಲ್ಲಿ 1,2, 2,1, 1,1 ಬರ್ದೀನಿ. 1,2, 2,1 ಆದ್ರೆ ಇದು ಕ್ಲಿಯರ್ಲಿ ಸಿಮಿಟ್ರಿಕ್ ಅಲ್ವಾ? ಇದು ಇಲ್ಲೇನ್ ಬರ್ದೀನಿ ನಾನು? 1,1 ಇದೆ, 1 ರಿಲೇಟೆಡ್ ಟು 2 ಇದೆ, 2 ರಿಲೇಟೆಡ್ ಟು 1 ಇದ್ದಾಗ 1 ರಿಲೇಟೆಡ್ ಟು 1 ಇರ್ಬೇಕು. ಇದೆ ಅಲ್ವಾ? ಇಲ್ಲಿ 1 ರಿಲೇಟೆಡ್ ಟು 1 ಇದೆ, 1 ರಿಲೇಟೆಡ್ ಟು 1, 1 ರಿಲೇಟೆಡ್ ಟು 2, 1 ರಿಲೇಟೆಡ್ ಟು 2 ಇದೆ ಇಲ್ಲಿ. ಆದ್ರಿಂದ ಇದೇನಾಗಿದೆ, ಇದು ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಬಟ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಯಾಕೆ ರಿಫ್ಲೆಕ್ಸಿವ್ ಅಲ್ಲ? 1,1 ಅಲ್ಲ, 2,2, 3,3 ಎರಡೂ ಮಿಸ್ ಆಗಿದೆ ಇದರಲ್ಲಿ. ಆದ್ರಿಂದ ಯು ಹ್ಯಾವ್ ಟು ಇದೊಂದು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಷ್ಟೇ. ನೀವು ಫಸ್ಟ್ ಇದನ್ನ ಬರ್ಕೊಂಡ್ಲೇಬೇಕು. ಲೆಟ್ ಎ ಈಕ್ವಲ್ಸ್ 1, 2, 3 ಸೆಟ್ ಬರ್ಕೊಂಡು ಆರ್ ಬಿ ದ ರಿಲೇಷನ್ ಡಿಫೈನ್ಡ್ ಆನ್ ಎ ಅಂತ ಬರೆದ್ಬಿಟ್ಟು ಆರ್ ಈಕ್ವಲ್ಸ್ ಈ ತರ ಬರಿಬೇಕು ನೀವು. ಹೀಗೆ ಬರ್ದಾಗ ಮಾತ್ರ ನಿಮ್ಗೆ ಈಸಿಯಾಗಿ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿ ಇದು ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಈಗ ಒಂದಷ್ಟು ಎಕ್ಸಾಂಪಲ್ಸ್ ಇದೆ, ಇದಿಷ್ಟು ನಾಳೆ ನೀವು ಹೋಮ್ ವರ್ಕ್ ಅಲ್ಲಿ ತೋರಿಸಬೇಕಿದೆ. ಚೆಕ್ ವೆದರ್ ದ ರಿಲೇಷನ್ ಆರ್ ಡಿಫೈನ್ಡ್ ದ ಸೆಟ್ 1, 2, 3, 4, 5, 6 as R equals collection of all ordered pair A, B such that B is equal to A plus 1 is reflexive, symmetric or transitive. ಫಸ್ಟ್ ನೀವು ಆರ್ ಬರ್ಕೊಳ್ಬೇಕು ಇಲ್ಲಿ. ಈಗ ಹೇಗೆ ನೀವು ವ್ಯಾಲ್ಯೂಸ್ 1, 2, 3, 4, 5, 6 ಕೊಡ್ಬೇಕು. ಕೊಟ್ಟಾಗ ಬಿ ವ್ಯಾಲ್ಯೂಸ್ ಬರುತ್ತೆ. ಬಿ ವ್ಯಾಲ್ಯೂ ಸಹ 1, 2, 3, 4, 5, 6 ಒಳಗಡೆನೆ ಇರಬೇಕು. ಅದನ್ನ ಆರ್ ಬರ್ಕೊಳ್ಳಿ. ರಿಫ್ಲೆಕ್ಸಿವ್ ಆಗಿರ್ಬೇಕು ಅಂದ್ರೆ ಎಲ್ಲಾ ಇರ್ಬೇಕು. 1, 1, 2, 2, 3, 3, 4, 4, 5, 5, 6 ಅಷ್ಟು ಇದ್ರೆ ರಿಫ್ಲೆಕ್ಸಿವ್ ಅಂತೀವಿ. ಅದು ಒಂದಿಲ್ಲ ಅಂದ್ರೂ ರಿಫ್ಲೆಕ್ಸಿವ್ ಆಗಲ್ಲ. ಸಿಮಿಟ್ರಿಕ್ ಅಂದ್ರೆ ನೀವು ಆರ್ ಡಿಫೈನ್ ಮಾಡಿರ್ತೀರಲ್ಲ, ಅದರಲ್ಲಿ 1, 2 ಏನಾರು ಇದ್ರೆ 2, 1 ಇರ್ಬೇಕು, ಇಲ್ಲ ಅಂದ್ರೆ ಅದು ಆಗೋದಿಲ್ಲ. ಟ್ರಾನ್ಸಿಟಿವ್ ಅದೇ ತರ. ನಾವು ಲುಕ್ ಎಟ್ ಹಿಯರ್, ಇವೆಲ್ಲ ಸಿಂಪಲ್ ಪ್ರಾಬ್ಲಮ್ಸ್ ಗಳು ನೋಡಿ. ಇಲ್ಲಿ ವೆರಿ ಸಿಂಪಲ್. ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ 1, 2, 3 ಗಿವನ್ ಬೈ ಇದನ್ನು ಕೊಟ್ಟಿದ್ದಾರೆ. 1, 1, 2, 2 ಇದೊಂದು ರಿಲೇಷನ್ ಕೊಟ್ಟಿದೆ. ಇದು ರಿಫ್ಲೆಕ್ಸಿವ್ ಆಗಿದೆ ಅಂತ ಹೇಳಿದ್ದಾರೆ. ಸಿಮೆಟ್ರಿಕ್ ಆಗಿಲ್ಲ, ಟ್ರಾನ್ಸಿಟಿವ್ ಆಗಿಲ್ಲ. ಯಾಕಾಗಿಲ್ಲ ಅನ್ನೋದ್ರಿಂದ ನೀವು ಒಂದು ಎಕ್ಸಾಂಪಲ್ ಕೊಡಬೇಕು. ಇಟ್ ಈಸ್ ರಿಫ್ಲೆಕ್ಸಿವ್ ಬಟ್ ಈಸ್ ನೀದರ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್. ನೀವು ಹೇಳೋ ಒಂದು ಎಕ್ಸಾಂಪಲ್ ಕೊಡ್ಬೇಕು ನೀವು ಇದಕ್ಕೆ. ಆರ್ ಬಿ ದ ಸೆಟ್ ಡಿಫೈನ್ಡ್ ದ ಸೆಟ್ 1, 2, 3, 4 ಗಿವನ್ ಬೈ, ಮತ್ತೆ ಅದೇ ತರದೇ ಒಂದು ರಿಲೇಷನ್ಸ್ ಕೊಟ್ಟಿದ್ದಾರೆ. ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ದಾರೆ. ನೋಡಿ, 4ರಲ್ಲಿ ಒಂದು ಸರಿ ಇರುತ್ತೆ. ರಿಫ್ಲೆಕ್ಸಿವ್ ಆಗಿರುತ್ತೆ, ಸಿಮೆಟ್ರಿಕ್, ರಿಫ್ಲೆಕ್ಸಿವ್ ಅಂಡ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ಅದು ಆರ್ ಇಸ್ ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ನೀವು ಚೆಕ್ ಮಾಡಬೇಕು ರಿಫ್ಲೆಕ್ಸಿವ್ ಆಗಿದೆ ಅಂತ ಚೆಕ್ ಮಾಡ್ಬೇಕಾದ್ರೆ 1, 1, 2, 2, 3, 3, 4, 4 ಇದ್ರೆ ಮಾತ್ರ ರಿಫ್ಲೆಕ್ಟ್ ಅಷ್ಟು ಇರ್ಬೇಕು. ಸಿಮೆಟ್ರಿಕ್ ಅಂದ್ರೆ ಈ ಆರ್ ಅಲ್ಲಿ 1, 2 ಇದ್ರೆ 2, 1 ಇದೆ ಹುಡುಕ್ಬೇಕು ನೀವು. ಇಲ್ಲ ಅಂದ್ರೆ ಸಿಮೆಟ್ರಿಕ್ ಆಗಲ್ಲ. 1, 2 ಇನ್ಯಾವುದಕ್ಕೂ ರಿಲೇಟ್ ಆಗಿದೆ, 2, 3 ಚೆಕ್ ಮಾಡಬೇಕು. ಅದಿದ್ದಾಗ ಮಾತ್ರ ನಮಗೆ ಟ್ರಾನ್ಸಿಟಿವಿಟಿ ಗೊತ್ತಾಗುತ್ತೆ. 3 ಇದ್ರೆ ಈಕ್ವಲೆನ್ಸ್ ರಿಲೇಷನ್. ಇದು ತುಂಬಾ ಸಿಂಪಲ್. ಆರ್ ಬಿ ದ ರಿಲೇಷನ್ ಇನ್ ದ ಸೆಟ್ ಎನ್ ಗಿವನ್ ಬೈ ಆರ್ ಈಕ್ವಲ್ಸ್ ಕಲೆಕ್ಷನ್ ಆಫ್ ಆಲ್ ಎ, ಬಿ ಸಚ್ ದಟ್ ಎ ಈಕ್ವಲ್ಸ್ ಬಿ ಮೈನಸ್ 2 ಅಂತ ಹೇಳಿದಾರಲ್ವಾ. ಎ ಈಕ್ವಲ್ಸ್ ಬಿ ಮೈನಸ್ 2. ಚೂಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಎ ಬಿ ಸಿ ಡಿ ಇದೆ. ಇದು ಫಸ್ಟ್ ಎಲಿಮೆಂಟ್ ಎ, ಸೆಕೆಂಡ್ ಎಲಿಮೆಂಟ್ ಬಿ ಆಗಿರುತ್ತೆ. ಇದು ಎ ಮತ್ತೆ ಬಿ ಗೆ ಕೊಟ್ರೆ ಈ ರಿಲೇಷನ್ ಯಾವುದಕ್ಕೆ ಟ್ರೂ ಆಗತ್ತೆ ಅಂತ ನೀವು ಚೆಕ್ ಮಾಡಿ ಹೇಳ್ಬೇಕು. ಓಕೆ ಸ್ಟೂಡೆಂಟ್ಸ್, ಇವತ್ತಿಗೆ ನಮಗೆ ರಿಲೇಷನ್ಸ್ ಇರುವಂತಹ ಎಲ್ಲಾ ಪ್ರಾಬ್ಲಮ್ಗಳನ್ನು ನಾವು ಸಾಲ್ವ್ ಮಾಡಿದ್ದೀವಿ. ನೆಕ್ಸ್ಟ್ ನಾವು ಫಂಕ್ಷನ್ಸ್ ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಫಂಕ್ಷನ್ಸ್ ಗೆ ಹೋಗೋಣ. ಈ ಹೋಮ್ ವರ್ಕ್ ನೆಲ್ಲ ಸಾಲ್ವ್ ಮಾಡಿ ನೀವು, ಈಸಿ ಇರುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.